ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬಕ್ರೀದ್ ಹಬ್ಬ ಹಾಗೂ ಅಬೂಬಕರ್ ದರ್ಗಾ ಉರುಸ್ ನಿಮಿತ್ತ ಶಾಂತಿ ಸಭೆ ಜರುಗಿತು. ನಗರದ ಶಹರ ಪೊಲೀಸ್ ಠಾಣೆ ಸಭಾಭವನದಲ್ಲಿ ನಡೆದಂತಹ ಸಭೆಯ ಅಧ್ಯಕ್ಷತೆಯನ್ನು ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ವಹಿಸಿ ಮಾತನಾಡಿ, ಹಬ್ಬಗಳನ್ನು ಶಾಂತಿ, ಸೌಹಾರ್ದತೆ ಹಾಗೂ ಸಹಕಾರದಿಂದ ಆಚರಿಸುವಂತೆ ಕರೆ ನೀಡಿದರು. ಶಾಂತಿ ಸಭೆಯನ್ನು ಏರ್ಪಾಡು ಮಾಡತಕ್ಕಂಥ ಕೆಲಸ ಮೊದಲಿಂದಲೂ ಕೂಡ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದೆ. ಅದು ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿಯುತ್ತೆ. ಈ ಒಂದು ಬರ್ತಕ್ಕಂತಹ ಎರಡು ವಿಶೇಷ ಆಗಿರ್ತಕ್ಕಂತಹ ಇವೆಂಟ್ಸ್, ಒಂದು ಬಕ್ರೀದ್ ಹಬ್ಬದ ಕಾರ್ಯಕ್ರಮ, ಎರಡನೇದಾಗಿ ಹಜರತ್ ಸೈಯದ್ ಅಬೂಬಕರ್ ದರ್ಗಾದ ಉರುಸ್ ಕಾರ್ಯಕ್ರಮಗಳು. ಇವೆರಡು ಇವೆಂಟ್ಸ್ ಏನಿದೆ ಅವೆಲ್ಲವೂ ಕೂಡ ಪೀಸ್ಫುಲ್ ಆಗಿ ಅವೆಲ್ಲರೂ ಕೂಡ ನಡೆಸಿಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಹಾಗೂ ಜೊತೆಗೇನೆ ಮುಂಬರ್ತಕ್ಕಂತಹ ಬಕ್ರೀದ್ ಹಬ್ಬದ ನಿಮಿತ್ತ ಜಮಖಂಡಿ ಉಪವಿಭಾಗದ ಎಲ್ಲರಿಗೂ ಕೂಡ ಎಲ್ಲ ಸಮುದಾಯದವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹಬ್ಬಗಳೇನಿದ್ದಾವೆ ಅದಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಅರ್ಥಗಳು, ಯಾಕೆ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಪ್ರಪಂಚ ವಿಶ್ವದಲ್ಲಿ ಅಂತ ಹೇಳ್ಬಿಟ್ಟು ಪ್ರದೀಪನು ಯಾವಾಗಲೂ ಕೂಡ ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿ ಮಾತಾಡ್ತಾರೆ. ಅವರು ಅಂತ ಒಂದು ಮಾಹಿತಿಯನ್ನು, ಒಂದು ವಿದ್ವತ್ ಅವರಲ್ಲಿ ಇದೆ. ಹಾಗಾಗ್ಬಿಟ್ಟು ನಾನು ಪ್ರದೀಪ್ ಅವರಿಗೆ ಯಾವಾಗಲೂ ಕೂಡ ವಿಶೇಷ ಸಂದರ್ಭಗಳಲ್ಲಿ ಪ್ರದೀಪ್ ಬರ್ತಾ ಇದ್ರೆ ಒಂಥರ ಏನೋ ಕಳ್ಕೊಂಡು ಆಗುತ್ತೆ. ಬಕ್ರೀದ್ ಹಬ್ಬ ಏನಿದೆ ಇದು ಶಾಂತಿಯ ಪ್ರತೀಕ ಇದೆ. ಒಂದು ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥ ಒಂದು ಹಬ್ಬ ಇದೆ. ನಾವು ಬಕ್ರೀದ್ ಹಬ್ಬವನ್ನು ಪ್ರಪಂಚದಲ್ಲಿ ಅಥವಾ ವಿಶ್ವದಲ್ಲಿ ಅಥವಾ ಆ ಭಾಗದಲ್ಲಿ ಶಾಂತಿ ಸ್ಥಾಪನೆ ನಿಮಿತ್ತ ನಾವೆಲ್ಲರೂ ಕೂಡ ಮಾಡ್ತೀವಿ. ಆಗಿನ ಕಾಲದಲ್ಲಿ ಈ ಹಬ್ಬದ ಕುರಿತು ಸಾಕಷ್ಟು ವಿಶ್ಲೇಷಣೆಗಳನ್ನು ಮಾಡಿದ್ದಾರೆ. ನಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂತಹ ಸಂಗತಿ. ಈ ಹಬ್ಬದಲ್ಲಿ ನಾವು ಬಲಿ ನೀಡಿರ್ತಕ್ಕಂತಹ ಏನಿದೆ ಅದನ್ನು 3 ಪಾರ್ಟ್ ಆಗಿ ವಿಂಗಡಿಸ್ತೀವಿ. ಒಂದು ತಮ್ಮ ಮನೆಗೋಸ್ಕರ ತೆಗೆದುಕೊಳ್ತಾರೆ, ಎರಡನೇದು ಅವ್ರ ರಿಲೇಟಿವ್ಸ್ಗೆ, ಮೂರನೇದು ಆಯಾ ಭಾಗದಲ್ಲೇ ಇರತಕ್ಕಂತಹ ಬಡವರಿಗೆ ಹಂಚಲಿಕ್ಕೆ ನಾವೆಲ್ಲರೂ ಮಾಡಬೇಕು. ಇದರ ಅರ್ಥ ಇಷ್ಟೇ, ಎಲ್ಲರೂ ಕೂಡ ಹಬ್ಬವನ್ನು ವೈಭವಪೂರ್ಣವಾಗಿ ಎಲ್ಲರೂ ಸಂತೋಷ ಪಡುವ ರೀತಿಯಲ್ಲಿ, ಎಲ್ಲರೂ ಸಾಮರಸ್ಯತೆಯ ಬದುಕನ್ನು ಬದುಕಲಿಕ್ಕೋಸ್ಕರ ಒಂದು ಭಾವೈಕ್ಯತೆಯ ಒಂದು ನುಡಿ ಏನಿದೆ ಅದನ್ನು ಪಸರಿಸಲಿಕ್ಕೆ ನಾವೆಲ್ಲರೂ ಕೂಡ ಈ ಹಬ್ಬವನ್ನು ಮಾಡ್ತೀವಿ. ಹಾಗಾಗ್ಬಿಟ್ಟು ಇದು ಒಂದು ಶಾಂತಿಯ ಸಂಕೇತ ಆಗಿರ್ತಕ್ಕಂಥ ಹಬ್ಬ ಇದೆ. ನಾವೆಲ್ಲರೂ ಕೂಡ ಇದನ್ನು ತುಂಬಾ ಶಾಂತಿಯುತವಾಗಿ, ಅರ್ಥಗರ್ಭಿತವಾಗಿ ಆಚರಣೆ ಮಾಡಬೇಕು. ಪೊಲೀಸ್ ಇಲಾಖೆ ಏನಿದೆ ಎಲ್ಲ ಸಂದರ್ಭಗಳಲ್ಲಿ ಕೂಡ ನಾವು ಒಂದು ಫುಲ್ ಫ್ಲೆಡ್ಜ್ ಬಂದೋಬಸ್ತನ್ನ ನಾವು ಏರ್ಪಾಡು ಮಾಡ್ತೀವಿ. ಅದೇ ರೀತಿ ತಮ್ಮ ಕೋರಿಕೆಯಂತೆ ಈ ಒಂದು ಈದ್ಗಾಗಿ ಹೋಗ್ತಕ್ಕಂತಹ ಮಾರ್ಗಗಳೇನಿದ್ದಾವೆ ಅವೆಲ್ಲವೂ ಕೂಡ ಟ್ರಾಫಿಕ್ ರೆಗ್ಯುಲೇಟ್ ಮಾಡಿ ಜನರಿಗೆ ಈದ್ಗಾಗಳಿಗೆ ಹೋಗ್ಬಿಟ್ಟು ಅಥವಾ ಮಸೀದಿಗಳಿಗೆ ಹೋಗ್ಬಿಟ್ಟು ಪ್ರೇಯರ್ ಮಾಡಲಿಕ್ಕೆ ಅದನ್ನ ಪ್ರಾಪರ್ ಒಂದು ಸಿಸ್ಟಮೆಟಿಕ್ ಬಂದೋಬಸ್ತ್ ಮಾಡಿ ಟ್ರಾಫಿಕ್ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ PS ಅವರಿಗೆ ಸೂಚನೆ ನೀಡಿದ್ದಾರೆ. ಅದೇ ರೀತಿ 3 ದಿನದ ಕಾರ್ಯಕ್ರಮ ಇರತಕ್ಕಂತಹ ಒಂದು ಉರುಸ್ ಕಾರ್ಯಕ್ರಮ ಏನಿದೆ, 28ನೇ ತಾರೀಕು ಗಂಧ ಇದೆ, 29ಕ್ಕೆ ಉರುಸ್ ಇದೆ, 30ನೇ ತಾರೀಕು ಅನ್ನ ಸಂತರ್ಪಣೆ ಮತ್ತು ಫಾತಿಹಾ ಕಾರ್ಯಕ್ರಮ ಇದೆ. ಈ 3 ದಿನದ ಉರುಸ್ ಬಂದೋಬಸ್ತಿ ಕೂಡ ಇದೆ. ಒಂದು ಫುಲ್ ಬ್ರಿಡ್ಜ್ ಆಗಿರ್ತಕ್ಕಂತಹ ಒಂದು ಬಂದೋಬಸ್ತನ್ನು ನಾವು ಏರ್ಪಾಡು ಮಾಡ್ತೀವಿ.
ತಾವೆಲ್ಲರೂ ಕೂಡ ಒಂದು ಸಹಕಾರ ಮಾಡಬೇಕು. ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳೇನಿದ್ದಾವೆ ಅದನ್ನ ಮುಂಚಿತವಾಗಿ ನಮ್ಮ ಗಮನಕ್ಕೆ ತರ್ತಕ್ಕಂತಹ ಕೆಲಸ ಆ ಉರುಸಿನ ಪದಾಧಿಕಾರಿಗಳು ಮಾಡಬೇಕಾಗುತ್ತೆ. ನಿಮ್ಮ ಒಂದು ನಡೀತಕ್ಕಂಥ ಕಾರ್ಯಕ್ರಮಗಳು ಏನಿದ್ದಾವೆ ಯಾವಾಗಲೂ ಕೂಡ ಜಮಖಂಡಿ ಏನಿದೆ ಎಲ್ಲರೂ ಕೂಡ ಇಷ್ಟಪಡ್ತಕ್ಕಂಥ ತಾಲೂಕು. ವಿಶೇಷವಾಗಿ ಬಾಗಲಕೋಟೆನಲ್ಲಿ ನಿನಗೆ ಟ್ರಾನ್ಸ್ಫರ್ ಎಲ್ಲಿ ಬೇಕಂತ ಹೇಳಿ ಜಮಖಂಡಿ ಕಳ್ತಾರೆ ಎಲ್ಲರೂ. ಆಯ್ತಪ್ಪ ನಿಮಗೆ ಬಾಗಲಕೋಟೆ ಕೊಡ್ತೀವಿ ಅಥವಾ ನಿಮಗೆ ಹುಡುಗಂತ ಕೊಡ್ತೀವಿ ಬೇಡ ಸ್ವಾಮಿ ನಮಗೆ ಜಮಖಂಡಿ ಕೊಡಿ ಅಂತ ಕೇಳ್ತಾರೆ. ಆ ರೀತಿ ಒಂದು ವಿಶಿಷ್ಟತೆಯನ್ನು ಹೊಂದಿರತಕ್ಕಂತಹ ಈ ಒಂದು ತಾಲೂಕು ಆಮೇಲೆ ಈ ಒಂದು ನಗರ ಪ್ರದೇಶ ಏನಿದೆ ಎಲ್ಲರಿಗೂ ಕೂಡ ಒಂದು ಸಾಮರಸ್ಯತೆ ಬದುಕನ್ನು ಕಲಿಸಿದೆ. ನಾವು ಈ ಭಾವೈಕ್ಯತೆ ಮತ್ತು ಸಾಮರಸ್ಯತೆ ಬದುಕೇನಿದೆ ಇದನ್ನ ನಾವಷ್ಟೇ ಅಲ್ಲ ಮುಂದಿನ ಒಂದು ನಮ್ಮ ಪೀಳಿಗೆ ಕೂಡ ವಿಸ್ತರಿಸಬೇಕಾಗತ್ತೆ. ಆ ಜವಾಬ್ದಾರಿ ನಮ್ಮ ಎಲ್ಲರ ಮೇಲೆ ಹೆಗಲ ಮೇಲೆ ಇದೆ. ಹಾಗಾಗ್ಬಿಟ್ಟು ಎಲ್ಲ ಸಂದರ್ಭಗಳಲ್ಲಿ ಕೂಡ ಪೊಲೀಸ್ ಇಲಾಖೆ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಯಾವುದೇ ಹಬ್ಬಗಳಿರಲಿ ಜಾತ್ರೆಗಳಿರಲಿ ಒಂದು ವೈಭವಪೂರಿತವಾಗಿ ಮಾಡಬೇಕಾಗತ್ತೆ. ಯಾಕಂದ್ರೆ ಇದು ನಮ್ಮ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ. ಇದು ಎಲ್ಲ ನೀವು ಯಾವ್ದನ್ನ ಜಾತ್ರೆ ನೋಡಿ, ನೀವು ಹಬ್ಬಗಳು ನೋಡಿ, ಉರುಸ್ ನೋಡಿ, ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗಾಗ್ಬಿಟ್ಟು ಎಲ್ಲರೂ ಕೂಡ ನಮ್ಮ ದೇಶದ ಸಂಸ್ಕೃತಿ ಏನಿದೆ ಅದನ್ನ ಎತ್ತಿ ಹಿಡಿತಾ ಅದನ್ನ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಕೂಡ ಕಲಿಸ್ತಕ್ಕಂತಹ ಒಂದು ಏನಿದೆ ಅದನ್ನ ಒಂದು ನಾಣ್ಣುಡಿ ಹಾಡ್ತಕ್ಕಂಥ ಕೆಲಸ ನಮ್ಮೆಲ್ಲರಿಂದನೂ ಆಗ್ಬೇಕು. ತಾವೆಲ್ಲರೂ ಕೂಡ ಈ ಎರಡು ಕಾರ್ಯಕ್ರಮಗಳು ಬರ್ತಕ್ಕಂತಹ 28ನೇ ತಾರೀಕು ಬರುವಂತಹ ಬಕ್ರೀದ್ ಹಬ್ಬದ ನಿಮಿತ್ತ ಹಾಗೂ ಉರುಸ್ ನಿಮಿತ್ತ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು. ಪೊಲೀಸ್ ಇಲಾಖೆ ಯಾವಾಗಲೂ ಕೂಡ ಸದಾ ಸಾರ್ವಜನಿಕ ಸೇವೆಗೋಸ್ಕರ ನಾವಿದ್ದೀವಿ. ನಿಮ್ಮ ಒಂದು ಏನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು ನಮಗೆ ಬ್ರೀಫ್ ಮಾಡಿದ್ರೆ ಅದರ ಪ್ರಕಾರ ನಾವು ಕೂಡ ಅದನ್ನ ಕೋಆರ್ಡಿನೇಟ್ ಮಾಡಿ ಒಂದು ವಿಸ್ತೃತವಾಗಿರ್ತಕ್ಕಂಥ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ನಾವು ನೀಡಲಿಕ್ಕೆ ಇದ್ದೀವಿ. ಇವೆರಡೂ ಕಾರ್ಯಕ್ರಮಗಳು ಒಂದು ಶಾಂತಿಯುತವಾಗಿ ಮುಗಿಲಿ. ಒಂದು ತಮ್ಮೆಲ್ಲರೂ ಕೂಡ ಒಂದು ಸಹಕಾರ ನಾವು ನೀಡ್ತೀರ ಒಂದು ವಿಶ್ವಾಸದೊಂದಿಗೆ ಕರೆಂಟ್ ಬರುವಾಗ ಜಾಸ್ತಿ ಹೊತ್ತು ನೀವು ಕೂಡಕ್ಕಾಗ. ಸಭೆಯಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ತೌಫೀಕ್ ಪಾರ್ತನಹಳ್ಳಿ ಸೇರಿದಂತೆ ರಾಕೇಶ್ ಲಾಡ್, ಬಕ್ಕರ್ ಕುಡ್ಚಿ, ಗಣೇಶ್ ಸಿರ್ಘನ್ನವರ್, ಮುಸ್ತಾಕ್ ಜಂಡೆ ಹಾಗೂ ಪ್ರದೀಪ್ ಮೆಟ್ಗುಡ್ ಮಾತನಾಡಿದರು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅನ್ವರ್ ಮೊಮಿನ್, ಸಿಪಿಐ ಮಲ್ಲಪ್ಪ ಮಡ್ಡಿ ಹಾಗೂ ಚಿತ್ರದುರ್ಗದ ಸಿಪಿಐ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಭಾಗವಹಿಸಿದ್ದು ಪಿಎಸ್ಐ ಅನಿಲ್ ಕುಂಬಾರ್ ಸ್ವಾಗತಿಸಿ ವಂದಿಸಿದರು. ಉದಯ್ ಹೊಸ್ಮನಿ, ಕೆಎಂಎಂ ನ್ಯೂಸ್, ಜಮಖಂಡಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.